ನಾನು ಅವಾಗ 2018ನಲ್ಲಿ ಸರ್, ನಾನು ಫಸ್ಟ್ ಟೈಮ್ IT ಮಿನಿಸ್ಟರ್ ಆದಾಗ January 2nd, 2018 ಯಾವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇಂಥ ಪ್ರಸ್ತಾಪ ಕೊಟ್ಟರು, ನಾನು ಬಹಳ ಸ್ಪಷ್ಟವಾಗಿ ಎಲೆಕ್ಷನ್ ಕಮಿಷನ್ ECI ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರಿಗೆ ನಾನು ಪತ್ರ ಬರೆದಿದ್ದೆ ಇನ್ ಮೈ ಅಫಿಷಿಯಲ್ ಕೆಪಾಸಿಟಿ ಆಸ್ ಎನ್ IT ಮಿನಿಸ್ಟರ್. ದಟ್ ಇದ್ರ ಬಗ್ಗೆ ನೀವು ಏನು ಪೊಲಿಟಿಕಲ್ ಪಾರ್ಟೀಸಿಗೆ ಕೊಡ್ತಾ ಇದ್ರ, ಇದು ತಪ್ಪು. ದಯವಿಟ್ಟು ಬೆಂಗಳೂರಿಗೆ ಒಂದು ಎಥಿಕಲ್ ಹ್ಯಾಕಥಾನ್ ಅನ್ನು ನೀವು ಆರ್ಗನೈಸ್ ಮಾಡಿ. ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, CV ರಾಮನ್ ಇನ್ಸ್ಟಿಟ್ಯೂಟ್ ಇದೆ, BL ಇದೆ, ECI ಇದೆ, ನಿಮ್ಮ ಎಲೆಕ್ಟ್ರಾನಿಕ್ಸ್ ಕಂಪನಿ ಆಫ್ ಇಂಡಿಯಾ ಇದೆ, ಮತ್ತೆ ಇಲ್ಲಿ ನಿಮ್ಮ R&D ಇನ್ಸ್ಟಿಟ್ಯೂಟ್ಸ್ ಇದೆ. ಇಲ್ಲಿ ಫಾರ್ಚೂನ್ 500 ಇಂದ 500 ಕಂಪನಿಗಳಲ್ಲಿ 400 ಇಲ್ಲಿದೆ. ವಿ ಆರ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹಬ್. ಎಥಿಕಲ್ ಹ್ಯಾಕಥಾನ್ ಮಾಡಿ ಅಂತ ಹೇಳಿದೆ, ತಿರಸ್ಕಾರ ಮಾಡಿದ್ರು. ಅದಾದ್ಮೇಲೆ December 3rd, 2024 ಈ ಅವಧಿನಲ್ಲೂ ಬರದೆ, ಮತ್ತೆ September 6, 2025 ನಲ್ಲೂ ಬರ್ದಿದ್ದೀನಿ ಸರ್. ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ದ ಎಲೆಕ್ಷನ್ ಕಮಿಷನ್ ಹೋಲ್ಡಿಂಗ್ ಎಥಿಕಲ್ ಹ್ಯಾಕಥಾನ್? ಎಥಿಕಲ್ ಹ್ಯಾಕಥಾನ್ ನಿಮ್ಗೆ ಗೊತ್ತಲ್ಲ ಡಾಕ್ಟರ್ ಸಾಹೇಬ್ರೆ, ಅದೇನ್ ಇಟ್ ಇಸ್ ನಥಿಂಗ್, ದರ್ ಇಸ್ ನಥಿಂಗ್ ರಾಂಗ್. ನ್ಯೂನ್ಯತೆ ಇದ್ರೆ ಸರಿಪಡಿಸೋಣ. ಅದು ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಕ್ಕೆ ರೆಡಿ ಇಲ್ಲ. ಯಾರಿಗೆ? ನಾನೇನು ಪ್ರಿಯಾಂಕ್ ಖರ್ಗೆ ಅಂತ ಬರ್ದಿಲ್ಲ ನನ್ನ ಪತ್ರ. ಆಸ್ ದ ವರ್ಲ್ಡ್ಸ್ 4th largest technology cluster, I have written in my official capacity. As the number 1 R&D hub of India, I have written in my official capacity. ಉತ್ತರ ಇಲ್ಲ. ಈಗ ನಾನು ಬಿಟ್ಬಿಡಿ. ಮೊನ್ನೆ ಒಬ್ರು ರಾಜ್ಯಸಭಾ ಮೆಂಬರ್ ರಿಟೈರ್ ಆದ್ರು ಅಧ್ಯಕ್ಷರೇ, ಹೋದ ವರ್ಷ BJPಯಿಂದ, GVL ನರಸಿಂಹರಾವ್ ಅಂತ. ಯಾರು ಗೊತ್ತಾ ಸರ್? ಅವ್ರ ಪಕ್ಷದವರೇ. ಅವ್ರು ಒಂದು ಪುಸ್ತಕ ಬರೆದಿದ್ರು, ಡೆಮೋಕ್ರಸಿ ಅಟ್ ರಿಸ್ಕ್. ಇದಕ್ಕೆ ಫಾರ್ವರ್ಡ್ ಬರೆದಿದ್ದು LK ಅಡ್ವಾಣಿ ಅವರು ಮತ್ತೆ ಚಂದ್ರಬಾಬು ನಾಯ್ಡು ಅವರು. ತಮ್ಗೆ ನೆನಪಿರ್ಬೇಕು. ನರಸಿಂಹರಾವ್ ಅವರು ಈಗ ರಿಟೈರ್ ಆದ್ರೆ ಅಧ್ಯಕ್ಷರ, ಒಂದು ವರ್ಷನೋ 1.5 ವರ್ಷದ ಹಿಂದೆ. ಡೆಮೋಕ್ರಸಿ ಅಟ್ ರಿಸ್ಕ್ ಯಾವ್ದ್ರ ಬಗ್ಗೆ ಇತ್ತು ಗೊತ್ತಾ ಅಧ್ಯಕ್ಷರೇ? EVM ಹ್ಯಾಕಿಂಗ್ ಬಗ್ಗೆ ಇತ್ತು. ನಿಮ್ಮ ರಾಜ್ಯಸಭಾ ಮೆಂಬರ್ ಬರಿತಾ ಇದ್ದಾರೆ, ನಾವಲ್ಲ. ಅದ್ರ ಬಗ್ಗೆ ಇವರೇನು ಹೇಳ್ತಾ ಇಲ್ಲ. ಇವರು ಎಲ್ಲ ಶಿಲಾಯುಗ ಕರ್ಕೊಂಡು ಹೋಗ್ತಾ ಇದ್ರೆ, ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ. ನನಗಂತೂ ಇವ್ರು ನಂಬಲ್ಲ. ಬಟ್ ಇವ್ರ ಇದರಲ್ಲಿ ಎಲಾನ್ ಮಸ್ಕಿಗೆ ನಮ್ಮ BJP IT ಸೆಲ್ದವ್ರು ಬಹಳ ಪ್ರಶಂಸೆ ಮಾಡ್ತಾರೆ. June 15, 2024 ಎಲಾನ್ ಮಸ್ಕ್ ಬರೀತಾರೆ, ವಿ ಶುಡ್ ಎಲಿಮಿನೇಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್. ದ ರಿಸ್ಕ್ ಆಫ್ ಬೀಯಿಂಗ್ ಹ್ಯಾಕ್ಡ್ ಬೈ ಹ್ಯೂಮನ್ಸ್ ಆರ್ AI while small is still too high for democracy. Electronic voting machines and anything mailed is too risky. We should mandate paper ballots in person and in-person voting only ಅಂತ ಎಲಾನ್ ಮಸ್ಕ್ ಹೇಳ್ತಾರೆ. ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ಅವಾಗಿನ IT ಮಿನಿಸ್ಟರ್ ಕೇಂದ್ರದ್ದು ನಮ್ಮ ರಾಜೀವ್ ಚಂದ್ರಶೇಖರ್ ಅವರು, ಇವಾಗ BJP ಪ್ರೆಸಿಡೆಂಟ್ ಇದ್ದಾರೆ ಕೇರಳನಲ್ಲಿ. ಅವ್ರೇನ್ ಹೇಳ್ತಾರೆ? ಟೆಕ್ನಿಕಲಿ ಯು ಆರ್ ರೈಟ್, ಎನಿಥಿಂಗ್ ಇಸ್ ಪಾಸಿಬಲ್. ಟೆಕ್ನಿಕಲಿ ಯು ಆರ್ ರೈಟ್. ಅವ್ರಿಗನ್ನ ನಂಬ್ತೀರಾ? ಬಿಕಾಸ್ ರಾಜೀವ್ ಚಂದ್ರಶೇಖರ್ ಅವರು ಟೆಕ್ನಾಲಜಿ ಬಗ್ಗೆ ಅವರಿಗೆ ಸಾಕಷ್ಟು ಆಸಕ್ತಿನೂ ಇದೆ. ಅವರು ಕಂಪ್ನಿಗಳೆಲ್ಲ ಫೌಂಡರ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಏನೇನು ಇದು ಅಂತ, ಹೇಗೆ ಮಾಡ್ತಾರೆ ಅಂದ್ಬಿಟ್ಟು. ಸೊ ಹೀಗಾಗಿ ನೀವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾನಲ್ಲಿ ಹಿಂಗೆ ತರಬಾರ್ದು ಅಂತ. ಸಿಲಿಕಾನ್ ವ್ಯಾಲಿ ಇಟ್ ಸೆಲ್ಫ್ ಡಸ್ ನಾಟ್ ಯೂಸ್ ಬ್ಯಾಲೆಟ್, ಡಸ್ ನಾಟ್ ಯೂಸ್ EVMs. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾನಲ್ಲಿ ಹಿಂಗೆ ಯಾಕೆ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ ವಿಚಿತ್ರವಾಗಿ. ಮತ್ತೆ ನೀವು ಹೇಳಿದ್ರಿ ತುಮಕೂರಿನಲ್ಲಿ ಸೊಸೈಟಿ ಎಲೆಕ್ಷನ್ನಲ್ಲಿ ಯಾರೋ ಪೇಪರ್ ಬ್ಯಾಲೆಟ್ ತೊಗೊಂಡು ಹೋಗ್ಬಿಟ್ರು ಅದಕ್ಕಂತ. ಈ ಪೇಪರ್ ಬ್ಯಾಲೆಟ್ ಸಿಸ್ಟಮ್ನಲ್ಲಿ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಯಾರು ಕದ್ದಿದ್ದಾರೆ, ಯಾರು ಮಾಡಿದ್ದಾರೆ, ಏನೇನು ನಡೀತಾ ಇದೆ, ಏನೇನು ನಡೀತಾ ಇಲ್ಲ ಅಂದ್ಬಿಟ್ಟು. ಆದರೆ EVMನಲ್ಲಿ ಏನು ಗೊತ್ತಾಗ್ತಾ ಇದೆ? ಈಗ ಏನು ಗೊತ್ತಾಗ್ತಾ ಇಲ್ಲ. ಇದು ಒಂದು ಬ್ಲ್ಯಾಕ್ ಬಾಕ್ಸ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು. ನೀವು ಹೇಳಿದ್ರಿ ಮಾಲೂರಿನಲ್ಲಿ, ಹೌದು ಮಾಲೂರಿನಲ್ಲಿ 2-3 ಸರಿ ಕೌಂಟ್ ಆಗಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರು. ಹೌದಪ್ಪ, ಏನು ನಮ್ಮ ನಂಜೇಗೌಡರ ಎಲೆಕ್ಷನ್ ಇದೆ ಇಟ್ ಇಸ್ ಕರೆಕ್ಟ್ ಅಂತ ಎತ್ತಿ ಹಿಡಿದ್ರು. EVM ನಲ್ಲೇ ಆಗಿರೋದು. ಆದ್ರೆ ಇನ್ನೊಂದು ನೀವು ಮರ್ತೋದ್ರಿ, ಹರಿಯಾಣನಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ದೇ ಓವರ್ಟರ್ನ್ಡ್ EVM ರಿಸಲ್ಟ್. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಎಲೆಕ್ಷನ್ ನಲ್ಲಿ ಅದ್ರ ಬದಲಾಗ್ಬಿಟ್ಟಿದೆ. ಇದೇ EVM ಇಂದ ಆಗಿರೋದು. ಅದು ಹೇಗಾಯ್ತು? ಅದು ಪ್ರಶ್ನೆ ಮಾಡಬಾರ್ದ ನಾವು? ಸೊ ಆದ್ರಿಂದ ಏನೇ ಇದ್ರು ಅಧ್ಯಕ್ಷರೇ, ವಿ ಹ್ಯಾವ್ ಟು ಡೂ ವಾಟ್ ಈಸ್ ಇನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ. ವೋಟರ್ ಲಿಸ್ಟ್ ಬಗ್ಗೆ ಎಲ್ಲರೂ ಹೇಳಿದ್ರು. ಸರ್ ವೋಟರ್ ಲಿಸ್ಟ್ ಯಾರು ಸರ್ ಪ್ರಿಪೇರ್ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ಮಾಡುತ್ತಾ? ಇಟ್ ಈಸ್ ದ ಡ್ಯೂಟಿ ಆಫ್ ದ ಎಲೆಕ್ಷನ್ ಕಮಿಷನ್. ಹೌದು, ನಮ್ದೇ ತಹಸೀಲ್ದಾರ್ ಇರ್ತಾನೆ, ನಮ್ದೇ BO ಇರ್ತಾನೆ, ನಮ್ದೇ BLO ಇರ್ತಾನೆ, ನಮ್ಮ ಸರ್ಕಾರದ ಅಪಾಯಿಂಟೆಡ್ ಗೌರ್ಮೆಂಟ್ ಸರ್ವೆಂಟ್ಸ್ ಇರ್ತಾರೆ. ಬಟ್ ದೇ ವರ್ಕ್ ಅಂಡರ್ ದ ಗೈಡೆನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್, ನಾಟ್ ಅಂಡರ್ ದ ಗೈಡೆನ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಈಗ ಹಂಗಿದ್ರೆ ಅಳನ್ನಲ್ಲಿ ಅಧ್ಯಕ್ಷರೇ ಹೆಂಗೆ 8,000 ವೋಟ್ ಫಾರ್ಮ್ 11 ಮಿಸ್ಲೀಡ್ ಆಯ್ತು? ಯಾರು ಮಾಡಿದ್ರು? ಅವಾಗ ಇವ್ರ ಸರ್ಕಾರನೇ ಇತ್ತಲ್ಲ. ಅಂದ್ರೆ ಇವ್ರು ಡೈರೆಕ್ಷನ್ ಕೊಟ್ಟಿದ್ರಾ?
ಇವ್ರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವ್ರು ಮಾತಿದ್ರೆ ಓಟ್ ಚೋರಿ ಅಂತ ಪ್ರೂವ್ ಆಗಿದೆ ಅಲ್ಲ ಹಳೆನಲ್ಲಿ. ಅವಾಗ ಕೇಸ್ ಯಾರು ಹಾಕಿಸಿದ್ರು? ಇದೇ ಬಿಜೆಪಿ ಸರ್ಕಾರ DC ಮುಖಾಂತರ ಕೇಸ್ ಹಾಕಿಸಿದ್ರು. ಒಂದ್ ನಿಮಿಷ.